ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 29 ಮೇ 2026. मुरली महावाक्यಗಳು. मीठे बच्चे, इस पुरानी दुनिया व देहदारियों से कभी दिल नहीं लगाना. दिल लगाई तो नसीब फूट जाएगी. ಮಧುರ ಮಕ್ಕಳೇ, ಈ ಹಳೆಯ ಜಗತ್ತು ಅಥವಾ ಇಲ್ಲಿಯ ದೇಹದಾರಿಗಳೊಂದಿಗೆ ತಮ್ಮ ಮನಸ್ಸನ್ನ ಜೋಡಿಸ್ಬೇಡ್ರಿ. ಮನಸ್ಸನ್ನ ಇಟ್ರಿ, ಮನಸ್ಸನ್ನ ಅವ್ರ ಜೊತೆಗೆ ಜೋಡಿಸಿದ್ರಿ ಅಂದ್ರೆ ನಿಮ್ಮ ಅದೃಷ್ಟವನ್ನ ಕೆಡಿಸಿಕೊಳ್ತೀರಿ. ಬಾಬಾ ಹೇಳ್ತಾರೆ, ಇದು ಹಳೆಯ ಜಗತ್ತು, ಇಲ್ಲಿರುವ ದೇಹದಾರಿಗಳ ಜೊತೆಗೆ ಮನಸ್ಸು ಇಡಬೇಡ್ರಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಬಾಬಾ ಗೊತ್ತಿದೆ, ಬಾಬಾ ನಾಲೆಜ್ಫುಲ್ ಇದ್ದಾರೆ. ಇದೊಂದು ದುನಿಯಾ ನಾಟಕದ, ಇದು ನಾಟಕ ಪ್ರೀ ಸ್ಕ್ರಿಪ್ಟೆಡ್ ಇದೆ, ಬನಿ ಬನಾಯಿ ಇದೆ. ಇದು ಕೇವಲ ಒಂದು ಫಿಲ್ಮ್ ತರ ಇದೆ. ಫಿಲ್ಮ್ ನೋಡ್ತಾ ಸ್ಕ್ರೀನ್ ಮೇಲೆ ಇರುವಂತಹ ಹೀರೋ ಹೀರೋಯಿನ್ ಆಗ್ಲಿ, ಅಲ್ಲಿರುವ ಯಾವುದೇ ವ್ಯಕ್ತಿ ಆಗ್ಲಿ, ಅವ್ರ ಜೊತೆಗೆ ಮನಸ್ಸು ಜೋಡಿಸೋದು ಅಂತಂದ್ರ ವ್ಯರ್ಥ, ಕೇವಲ ಕಲ್ಪನಾ ಆಗ್ತದ. ಅದು ಸಂಬಂಧ ರಿಯಲ್ ಆಗೋದಿಲ್ಲ. ಯಾಕಂದ್ರೆ ನನ್ನ ಮನುಷ್ಯ ಜೀವನ ರಿಯಲ್ ಅಲ್ಲ. ಯಾವಾಗ ನಾ ಮನುಷ್ಯ ಜೀವನದಲ್ಲಿ ಬರ್ತೀನಿ, ಅವಾಗ ಈ ಜಗತ್ತಿನ, ಹಳೆಯ ಜಗತ್ತಿನ ದೇಹದಾರಿಗಳು ನನ್ ಪಸಂದ್ ಆಗ್ತಾರ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಒಂದು ಫಿಲ್ಮ್ ಆಗಿದೆ, ನೀ ಆತ್ಮ ರಿಯಲ್, ಎಲ್ಲ ಆತ್ಮರು ರಿಯಲ್ ಮತ್ತು ಪರಮಾತ್ಮ ರಿಯಲ್ ಅಂದ್ಮೇಲೆ ಈ ಹಳೆಯ ಜಗತ್ತೇನಿದೆ ಇದು ಕಂಪ್ಲೀಟ್ ಮುಗಿಯೋದಕ್ಕೆ ಬಂದಿದೆ. ಇಲ್ಲಿರುವ ದೇಹದಾರಿಗಳು ಮನಸ್ಸು ಸಂಪೂರ್ಣ ತಮೋ ಪ್ರಧಾನ ಆಗಿದೆ ಅಂದ್ಮೇಲೆ ಇವ್ರ ಜೊತೆಗೆ ಮನಸ್ಸು ಜೋಡಿಸ್ಬೇಡ್ರಿ ಅಂತಾರ ಬಾಬಾ. ಭಲೆ ಈ ಹಳೆಯ ಜಗತ್ತಿನ ಮನುಷ್ಯರು ಅವರು ಸ್ವತಃ ಮಗನೇ ಆಗಿರ್ಲಿ, ಪಿತಾನೇ ಆಗಿರ್ಲಿ, ತಾಯಿನೇ ಆಗಿರ್ಲಿ, ಅಥವಾ ಮಗಳೇ ಆಗಿರ್ಲಿ, ಸಹೋದರಿ ಆಗಿರ್ಲಿ, ಸಹೋದರನೇ ಆಗಿರ್ಲಿ, ಆದ್ರೆ ಇವರೆಲ್ಲ ಈ ಡ್ರಾಮಾದ ಕ್ಯಾರೆಕ್ಟರ್ಸ್ ಅದಾರ. ಕ್ಯಾರೆಕ್ಟರ್ನ ಜೊತೆಗೆ, ಗೊಂಬೆ ಜೊತೆಗೆ ಮನಸ್ಸು ಜೋಡಿಸೋದು ಅಂತಂದ್ರೆ ಬುದ್ಧಿಯ ಶಕ್ತಿಯನ್ನ ವ್ಯರ್ಥ ಮಾಡಿಕೊಂಡಂತೆ. ಅದಕ್ಕೆ ಬಾಬಾ ಹೇಳ್ತಾರ, ಮನಸ್ಸು ಜೋಡಿಸಿದ್ರಿ ಮುಗೀತ್, ನಿಮ್ಮ ಅದೃಷ್ಟವನ್ನ ಕೆಡಿಸ್ಕೊಂಡ್ ಬಿಡ್ತೀರಿ ಅಂತಾರ ಬಾಬಾ. ಇಂದಿನ ಮುರಳಿಯ ಪ್ರಶ್ನೆ, बाबा ने बच्चों को इस नाटक का कौन सा गुह्य राज सुनाया है. ಬಾಬಾರವರು ಈ ನಾಟಕದ ಮಕ್ಕಳಿಗೆ ಯಾವ ಒಂದು ರಹಸ್ಯವನ್ನ, ಗುಹ್ಯ ರಹಸ್ಯವನ್ನ ತಿಳಿಸಿಕೊಟ್ಟಿದ್ದಾರೆ, ಹೇಳಿದ್ದಾರೆ. ಬಾಬಾ ಹೇಳ್ತಾರೆ, ಉತ್ತರ, अभी यह नाटक खत्म होने वाला है, इसलिए सभी आत्माओं को यहाँ हाजिर होना ही है. ಇದು ನಾಟಕ ಮುಗಿಲಿಕ್ ಬಂದಿದೆ, ಇದು ಫಿಲ್ಮ್ ಎಂಡ್ ಆಗ್ಲಿಕ್ ಬಂದಿದೆ. ಅದಕ್ಕಾಗಿ ಈ ಫಿಲ್ಮ್ ಒಳಗ ಯಾರೆಲ್ಲ ಪಾತ್ರ ಅಭಿನಯ ಮಾಡಿದಾರೋ, ಎಷ್ಟೆಲ್ಲ ಕ್ಯಾರೆಕ್ಟರ್ಸ್ ಇದಾವೋ ಅವೆಲ್ಲ ಪ್ಲೇ ಆಗ್ಲೇಬೇಕು ಅಂತ, ಮೇನ್ ಸ್ಟೇಜಿಗೆ ಬರ್ಲೇಬೇಕು. ಬ್ಯಾಕ್ ಸ್ಟೇಜ್ ಅಂದ್ರೆ ಪರಂಧಾಮ, ಮೇನ್ ಸ್ಟೇಜ್ ಅಂದ್ರೆ ಈ ಒಂದು ಸೃಷ್ಟಿ ನಾಟಕ. ಈ ನಾಟಕದಲ್ಲಿ ಪ್ರತಿ ಆತ್ಮನು ಬರ್ಲೇಬೇಕಂತಾರ ಬಾಬಾ. ಸಬ್ ಧರ್ಮೋं की आत्माएं अभी यहाँ हाजिर होंगी. ಎಲ್ಲ ಧರ್ಮದ ಆತ್ಮರು ಈ ಸಮಯದಲ್ಲಿ ಇಲ್ಲಿ ಹಾಜಿರಾಗ್ತಾರೆ. ಕ್ಯೂಂಕಿ ಸರ್ವ ಕಾ ಬಾಬಾ ಯಹಾ ಹಾಜಿರ್ ಹುವಾ ಹೈ. ಎಲ್ಲರ ತಂದೆ ಪರಮಾತ್ಮ ಇಲ್ಲಿ ಹಾಜಿರಾಗಿದ್ದಾರತ್ತಂದ್ರೆ ಎಲ್ಲ ಆತ್ಮರು ಇಲ್ಲಿಗೆ ಬರ್ಲೇಬೇಕು. ಸಬ್ಕೋ ಬಾಬಾಕ್ಕೆ ಆಗೆ ಸಲಾಮಿ ಭರ್ನೆ ಆನಾ ಹಿ ಹೈ. ಎಲ್ಲರೂ ಭಗವಂತನ ದರ್ಶನ ಮಾಡ್ಲಿಕ್ಕೆ, ಪರಮಾತ್ಮನ ಸಾನ್ನಿಧ್ಯದ ಅನುಭವ ಮಾಡ್ಲಿಕ್ಕೆ ಬರ್ಲೇಬೇಕು. सब धर्म की आत्माएं मन मनाभव का मंत्र लेकर जाएंगे. वह कोई मध्याजी भव के मंत्र को धारण कर चक्रवर्ती नहीं बनेंगे. ಇದು ಬಹಳ ಅತಿ ಮುಖ್ಯ ಗುಹ್ಯ ರಹಸ್ಯ. ಪ್ರಶ್ನೆನೇ ಇದೆ, ಮಕ್ಕಳಿಗೆ ಬಾಬಾ ನಾಟಕದ ಯಾವ ಗುಹ್ಯ ರಹಸ್ಯ ಹೇಳ್ತಿದ್ದಾರೆ. ಇದೆಲ್ಲ ನಾಟಕದ ಮಾತು. ಖರೆ ನಾಟಕದೊಳಗಿನ ಗುಹ್ಯ ರಹಸ್ಯ ಯಾವುದು ಅಂತಂದ್ರೆ, ಯಾರೆಲ್ಲ ಧರ್ಮಾತ್ಮರು ಬರ್ತಾರೆ ಅವರು ಮನ್ಮನಾಭವದ ಮಂತ್ರ ತಗೊಂಡು ಹೋಗ್ತಾರ. ಮಧ್ಯಾಜೀಭವದ ಮಂತ್ರವನ್ನ ತಗೊಳ್ಳೋದಿಲ್ಲ. ಅವ್ರ ಆ ಮಂತ್ರ ಧಾರಣೆ ಮಾಡ್ಕೊಂಡ್ರಂದ್ರ ಸತ್ಯುಗದಲ್ಲಿನೂ ಬರ್ಬೇಕಾಗ್ತದ. ಬಂದ್ರು ಅಂದ್ರ ಅವರೇ ರಾಜರಾಗ್ಬಿಡ್ತಾರಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮನ್ಮನಾಭವ ಅಂದ್ರೆ ಮನಸ್ಸು ಪರಮಾತ್ಮನಿಗೆ ಅರ್ಪಣೆ ಮಾಡೋದು. ಮಧ್ಯಾಜೀಭವ ಅಂದ್ರೆ ಮಧ್ಯ, ಬ್ರಹ್ಮ ವಿಷ್ಣು ಶಂಕರ, ಮಧ್ಯದಲ್ಲಿರೋರು ವಿಷ್ಣು. ವಿಷ್ಣುವಿನ ಸಮಾನ ಈ ಸಮಯದೊಳಗ ತಮ್ಮ ಜೀವನ ಚರಿತ್ರೆಯನ್ನ ಮಹಾನ್ ಮಾಡ್ಕೊಳ್ತಾರೆ, ಪಾವನ ಮಾಡ್ಕೊಳ್ತಾರೆ. ವಿಷ್ಣುವಿನ ಸಮಾನ ವೈಷ್ಣವರಾಗ್ತಾರೆ. ಅವರು ಸತ್ಯುಗದಲ್ಲಿ ಮಹಾರಾಜರಾಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ,
ಅನೇಕ ಧರ್ಮಾತ್ಮರು ಬರ್ತಾರ ಬಾಬನ್ ಸಾನ್ನಿಧ್ಯದಲ್ಲಿ, ಮಧುಬನಕ್ ಬರ್ತಾರ, ಪರಮಾತ್ಮನ ಸತ್ಯ ಪರಿಚಯ ತಿಳ್ಕೋತಾರ, ಯೋಗವನ್ನ ಇಡ್ತಾರ ಬಾಬನ್ ಜೊತೆಗೆ, ಮನಸ್ಸನ್ನು ಜೋಡಿಸ್ತಾರ. ಆದ್ರೆ ಜ್ಞಾನ ಕೇಳೋದಿಲ್ಲ. ಜ್ಞಾನ ಕೇಳಿದ್ರು ಅಂತಂದ್ರ ಅವ್ರು ಸತ್ಯಯುಗಕ್ಕೆ ಬರ್ಲೇಬೇಕು ಅಂತ. ಆದ್ರೆ ಅವ್ರು ಬರುವಂತ ಸಮಯ ಹೀಗಿಲ್ಲ, ಸತ್ಯಯುಗ್ ಬರುವುದಿಲ್ಲ ಅಂದ್ರೆ ಅವರು ಈ ಸೃಷ್ಟಿ ನಾಟಕದಲ್ಲೇ ಬರುವುದಿಲ್ಲ ಅಂತ. ಧರ್ಮಾತ್ಮರು ಬರುವಂತ ಸಮಯ ದ್ವಾಪರ ಯುಗದಿಂದ. ಅಂದ್ಮೇಲೆ ಬಾಬಾ ಹೇಳ್ತಾರ ಅವರು ಸತ್ಯಯುಗದ ಆದಿಯೊಳಗ ಬರೋದಿಲ್ಲ. ಇದು ಈ ಒಂದು ನಾಟಕದ ಅತ್ಯಂತ ಗುಹ್ಯ ರಹಸ್ಯವಾಗಿದೆ. धारणेಗಾಗಿ मुख्य सार पहला, इस पुरानी दुनिया में रहते पुरुषार्थ कर सर्वगुण संपन्न जरूर बनना है. ಈ ಹಳೆಯ ಜಗತ್ತಿನಲ್ಲಿ ಇರ್ತಾ ಪುರುಷಾರ್ಥ ಮಾಡ್ತಾ ಸರ್ವಗುಣ ಸಂಪನ್ನರು ಅವಶ್ಯ ಆಗ್ಲೇಬೇಕು. ಅಂದ್ರೆ ಬಾಬಾ ಹೇಳ್ತಾರ ಈ ಜಗತ್ತಿರುವವರಿಗೂ ಈ ಕ್ಯಾರೆಕ್ಟರ್ ಇರ್ತದ. ಈ ಕ್ಯಾರೆಕ್ಟರ್ ಎಲ್ಲಿವರೆಗೆ ಇದೆ, ರೋಲ್ ಎಲ್ಲಿವರೆಗಿದೆ, ಅಲ್ಲಿವರೆಗೆ ಪುರುಷಾರ್ಥವನ್ನ ಮಾಡ್ತಾನೆ ಇರ್ಬೇಕು. ಅಂದ್ರೆ ಶರೀರ ಎಂಡಾದ್ಮೇಲೆ ಆಯ್ತಲ್ಲಪ್ಪ ಮುಗೀತು ಅಂತ ಹಿಂಗ ಅನ್ಕೋಬೇಡ್ರಿ. ಅಂದ್ರೆ ನಾವು ಸಂಪನ್ನ ಆಗ್ಬಿಟ್ವಿ ಅಂತ. ಶರೀರ ಇರುವುದ್ರೊಳಗನೆ ಶರೀರದಲ್ಲಿ ಇದ್ದೇ ನಾವು ಪಾವನ ಆಗ್ಬೇಕು, ಸತೋ ಪ್ರಧಾನ ಆಗ್ಬೇಕು. ಅಂದ್ರೆ ಪುರುಷಾರ್ಥ ಏನ್ ಮಾಡ್ಬೇಕಾಗಿದೆ, ಶರೀರದಲ್ಲಿದ್ದು ಶರೀರದಿಂದ ಪರೆಯಾಗುವ, ಶರೀರ ಭಾನದಿಂದ ಡಿಟ್ಯಾಚ್ ಆಗುವಂತಹ ಪುರುಷಾರ್ಥ ಮಾಡಿದಾಗ್ಲೇನೆ ಸರ್ವಗುಣ ಸಂಪನ್ನರಾಗೋದಕ್ಕ ಸಾಧ್ಯವಿದೆ. इस पुरानी शरीर व पुरानी दुनिया से दिल नहीं लगानी है. ಈ ಹಳೆಯ ಶರೀರ ಹಳೆಯ ಜಗತ್ತಿನ ಜೊತೆಗೆ ನಿಮ್ಮ ಮನಸ್ಸನ್ನ ಜೋಡಿಸ್ಬೇಡ್ರಿ. ಭಾವಂತರಿ ಹಳೆಯ ಜಗತ್ತು, ಹಳೆಯ ಶರೀರ ಇದೆಲ್ಲವೂ ನಾಟಕದೊಳಗಿದೆ. ಹೊಸ ಶರೀರನೇ ಇರ್ಲಿ, ಹಳೆಯ ಶರೀರನೇ ಇರ್ಲಿ, ನಾಟಕದ ಪಾತ್ರಧಾರಿಗಳ ಜೊತೆಗೆ ನಿಮ್ ಮನಸ್ಸು ಕನೆಕ್ಟ್ ಮಾಡ್ಬೇಡ್ರಿ ಅಂತಾರ ಬಾಬಾ. ಅದಕ್ಕ ನೀವು ಅದೃಷ್ಟವಂತರಾಗ್ರಿ. ಅಂದ್ರ ಅರ್ಥ, ಜೀವಂತವಿರುವ ನಾಟಕದ ಡೈರೆಕ್ಟರ್ ಯಾರು ಚೈತನ್ಯ ಇದ್ದಾರ ಪರಮಾತ್ಮ, ಅವ್ರ ಜೊತೆಗೆ ನಿಮ್ಮ ಮನಸ್ಸನ್ನ ಜೋಡಿಸ್ರಿ. ಇದರಿಂದ ನೀವು ಬಹಳ ಅದೃಷ್ಟವಾನರು ಆಗ್ತೀರಿ. ಸೆಕೆಂಡ್ ಪಾಯಿಂಟ್, ಆತ್ಮ ಅಭಿಮಾನಿ और ಪರಮಾತ್ಮ ಅಭಿಮಾನಿ रहना है. ಈ ಸಮಯದಲ್ಲಿ ಒಂದು, ತಮ್ಮ ಆತ್ಮದ ಸತ್ಯ ಸ್ಮೃತಿಯಲ್ಲಿ ಆತ್ಮಿಕ ಸ್ಥಿತಿಯಲ್ಲಿರಿ. ಎರಡನೇದು, ಪರಮಾತ್ಮನ ಸ್ಮೃತಿಯಲ್ಲೂ ಇರಿ, ಪರಮಾತ್ಮ ಅಭಿಮಾನಿಗಳಾಗ್ರಿ. इस कयामत के समय में बाबा से कुछ भी छिपाना नहीं, अविनाशी सर्जन से राय लेते रहना. ಇದು ಅಂತಿಮ ವಿನಾಶದ ಸಮಯ, ಅಂತಿಮ ನಮ್ಮ ಫಲಿತಾಂಶವನ್ನ ಪ್ರಕಟ ಮಾಡುವಂತಹ ಸಮಯ ಇದು. ಅಂದ್ರೆ ಜನ್ಮ ಜನ್ಮಾಂತರದ ಫಲ ಸಂಗಮ ಯುಗ ಈ ಜೀವನ. ಈ ಜೀವನದಲ್ಲಿ ಮಾಡಿದಂತಹ ಜನ್ಮ ಜನ್ಮಾಂತರಕ್ಕಾಗಿ ಏನ್ ಫಲ ಸಿಗ್ಬೇಕು ಅದು ಸಿಗುವಂತ ಸಮಯ ಇದೇ ಇದ್ಮೇಲೆ ಈ ಸಮಯದೊಳಗ ಯಾವ ಮಾತುನು ಬಾಬನ್ ಮುಂದ ಮುಚ್ಚಿಡ್ಬೇಡ್ರಿ. ಮುಚ್ಚಿಡುದು ಅಂದ್ರೆ ಅದು ನಂದು ಅಂತ ಸ್ವೀಕಾರ ಮಾಡ್ಬೇಡ್ರಿ, ಬಾಬಾಗ ಅರ್ಪಣೆ ಮಾಡ್ರಿ. ಅವಿನಾಶಿ ಸರ್ಜನ್ ಇಂದ ಏನೇ ಕನ್ಫ್ಯೂಷನ್ ಇದೆ, ದ್ವಂದ್ವ ಇದೆ, ಒಳಗಡೆ ಆತಂಕ ಇದೆ, ದುಃಖ ಇದೆ, ಅದು ಬಾಬನ್ ಮುಂದೆ ಇಡ್ರಿ. ಇಟ್ಟು ಬಾಬಾರವ್ರ ಮೂಲಕ ಸಲಹೆ ತಗೊಳ್ರಿ. वरदान, संग दोष से दूर रहकर सदा बाबा की समीपता का भाग्य प्राप्त करने वाले पास विद ऑनर भव. ಸಂಘ ದೋಷದಿಂದ ದೂರವಾಗಿದ್ದು ಸದಾ ತಂದೆಯ ಸಮೀಪತೆಯ ಭಾಗ್ಯ ಪ್ರಾಪ್ತ ಮಾಡಿಕೊಳ್ಳುವಂತಹ ಪಾಸ್ ವಿದ್ ಆನರ್ ಆಗ್ರಿ. यदि बाबा के समीप रहना पसंद है तो कभी कोई भी संग दोष से दूर रहना. ಬಾಬಾ ಹೇಳ್ತಾರೆ, ನಿಮಗ ಬಾಬನ್ ಸಂಘದಲ್ಲಿ ಇರೋದು ಬಹಳ ಪಸಂದ್ ಇದೆಯಾ, ಪರಮಾತ್ಮನ ಸಂಘದಲ್ಲಿ ಇರೋ ಪಸಂದ್ ಇತ್ತು ಅಂದ್ರೆ ಅನ್ಯ ಯಾರ ಸಂಘ ದೋಷ ಇದೆಯಲ್ಲ ಅದರಿಂದ ದೂರ ಇರಿ. ಸಂಘ ದೋಷ ಅಂದ್ರೆ ಏನು? ಯಾರು ನಮ್ಮ ಮನಸ್ಸನ್ನ ಪುನಃ ಪುನಃ ದೇಹವಾನ ಕೆಳಿತಾರೆ, ಯಾರು ನಮಗೆ ಸಹಯೋಗ ಕೊಟ್ಟಂತೆ ಮಾಡಿ, ನಮಗೆ ಬಹಳ ಹೆಲ್ಪ್ ಮಾಡಿದಂತೆ ಮಾಡಿ, ಬಹಳಷ್ಟು ಕೇರ್ ಮಾಡಿದಂತೆ ಮಾಡಿ, ನಮ್ಮನ್ನ ತಮ್ಮ ಜಾಲದೊಳಗ ಅಥವಾ ತಮ್ಮ ದೇಹಭಾನದೊಳಗ, ದೇಹದ ಜಗತ್ತಿನ ಮಾತಿನೊಳಗ ಸಿಗಿಸ್ತಾರ, ಈ ಮ್ಯಾಟ್ರಿಕ್ಸ್ ಜಗತ್ತಿನೊಳಗ ಜಾಲದೊಳಗ ಮುಳುಗಿಸ್ತಾರತ್ತಂದ್ರ ಇದು ಸಂಘ ದೋಷ ಅಂತ. ಭಲೇ ಮ್ಯಾಲಿನ ರೂಪ ಸಾಫ್ಟ್ ಆಗಿರ್ಬೋದು, ಯಾವುದೇ ತರ ನಮ್ಮವ್ರಂತ ಅನ್ಸಿರ್ಬೋದು, ಆದ್ರ ಮ್ಯಾಟ್ರಿಕ್ಸ್ ನ ಜಗತ್ತಿನೊಳಗ ಅಂದ್ರ ಈ ಪ್ರಪಂಚದ ಜಾಲದೊಳಗ ಮನಸ್ಸಿಗೆ ಹಾಕೋತದ, ಮನಸ್ಸು ಸಂಘರ್ಷದಲ್ಲಿ ಹೋಗ್ತದತ್ತಂದ್ರ ಸಂಘ ದೋಷನೇ.
ಸಂಘ ದೋಷದಲ್ಲಿ ಹೋದ್ರಿ ಅಂದ್ರ ಬಾಬನ್ ಸಂಘದಿಂದ ದೂರ ಆಗ್ತೀರಿ. ಅದು ಬಾಬನ್ ಸಂಘ ನಿಮಗ್ ಪಸಂದ್ ಅದ ಅಂದ್ರ ಸಂಘ ದೋಷದಿಂದ ದೂರ ಇರಿ ಅಂತಾರ ಬಾಬಾ. ಇನ್ನ ಸೂಕ್ಷ್ಮ ಸಂಘ ದೋಷ, ಸೂಕ್ಷ್ಮ ರೂಪ ಸಂಘ ದೋಷದಿಂದ ದೂರ ಇರೋದು ಅಂದ್ರೆ ಮನಸ್ಸಿನಲ್ಲಿ ಅನೇಕ ಜನ್ಮದ ಅಶುದ್ಧ ವಿಚಾರಿವೆ. ಆ ಅಶುದ್ಧ ವಿಚಾರಗಳು ನಿರಂತರ ದೇಹಭಾನದ ಜಗತ್ತಿನ ಕಡೆಗೆ ಪ್ರೇರಣೆ ಕೊಡಿಸ್ತಾ ಇರ್ತಾವ. ಯಾವತ್ತಿಗೂ ನಮಗೆ ಅನುಭವ ಮಾಡಿಸ್ತಾವ, ನಾ ಮನುಷ್ಯದೀನಿ, ನಾ ಸ್ಥೂಲಿದೀನಿ, ದಪ್ಪಿದೀನಿ, ತೆಳ್ಳಗಿದೀನಿ, ಕಮ್ಮಿದೀನಿ, ಹೆಚ್ಚಿದೀನಿ ಅನ್ನುವಂತಹ ಬೇಡುವವರನ್ನಾಗಿ ಮಾಡ್ತದ, ಕಂಗಾಲರನ್ನಾಗಿ ನೆನಪಿಸಿಕೊಡ್ತಾವ. ಆ ವಿಚಾರಗಳ ಸಂಘ ಮಾಡ್ಬೇಡ್ರಿ, ಆ ಕಡೆಗೆ ಲಕ್ಷ್ಯ ಕೊಡಬೇಡ್ರಿ ಅಂತಾರ ಬಾಬಾ. ಯಾವ ಜ್ಞಾನದ ಆಧಾರದಿಂದ ಬುದ್ಧಿಯಲ್ಲಿ ಶ್ರೇಷ್ಠ ಜ್ಞಾನದ ಸಂಕಲ್ಪಗಳಿವೆಯೋ, ಶುದ್ಧ ಸತೋ ಪ್ರಧಾನ ವಿಚಾರಗಳಿವೆಯೋ ಆ ಕಡೆಗೆ ನಿಮ್ಮ ಗಮನ ಇರಲಿ. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ತುಂಬಿದಂತಹ ಅನೇಕ ಅಶುದ್ಧ ವಿಚಾರಗಳ ಸಂಘ ದೋಷದೊಳಗ ಬರ್ಬೇಡ್ರಿ. ಕೈ ಪ್ರಕಾರಕ್ಕೆ ಆಕರ್ಷಣ್ ಪೇಪರ್ಗೆ ರೂಪ್ ಮೇ ಆಯಂಗೆ. ಅನೇಕ ಪ್ರಕಾರದ ಆಕರ್ಷಣೆಗಳು ಪೇಪರ್ನ ರೂಪದಲ್ಲಿ ಬರ್ತಾವ. ಹಿಂಗ ಅನಿಸ್ತದಲ್ಲ, ಇವ್ರು ನನಗ್ ಬಹಳ ಚಲೋ ಅದಾರ, ಇವ್ರು ಬಹಳ ನನಗೆ ಎಲ್ಲಾ ರೀತಿಯ ಸಪೋರ್ಟ್ ಕೊಡ್ತಾರ ಅಂತ ಅನಿಸ್ತದ. ಆದ್ರ ಅದು ಮಾಯಾ ಜಾಲ ಇರ್ತದ. ಲೇಕಿನ್ ಆಕರ್ಷಿತ್ ನಹಿ ಹೋನಾ. ಬಾಬಾ ಹೇಳ್ತಾರೆ, ಎಷ್ಟೇ ಗೊತ್ತಿರ್ಲಾರ್ದಂಗ್ ತಗೊಂಡ್ ಹೋಗ್ತಿರ್ತದ. ಇನ್ ಮುಗೀತು, ಇವ್ರು ಸದಾ ನನ್ ಜೊತೆಲಿ ಇರ್ತಾರ, ಇವ್ರು ಬಹಳ ಸಪೋರ್ಟಿವ್ ಅದಾರ, ಇವರಿಂದ ನಾನು ಕೊನೆ ತಕನು ಬಹಳ ಸೇಫ್ ಇರ್ತೀನಿ, ಮತ್ತೆ ಚಿಂತಾ ಮುಕ್ತ ಇರ್ತೀನಿ, ಈ ರೀತಿ ಕರ್ಕೊಂಡ್ ಹೋಗ್ತದಲ್ಲ ಯಾರ್ದೋ ವ್ಯಕ್ತಿಯ ಜಾಲದೊಳಗ, ಯಾವ್ದೋ ಸಂಪತ್ತಿನ ಒಂದು ಆಕರ್ಷಣೆಯೊಳಗ. ಬಾಬಾ ಅಂತಾರ, ಎಚ್ಚೆತ್ಕೊಳ್ರಿ, ಆಕರ್ಷಿತ ಆಗ್ಬೇಡ್ರಿ. ಸಂಘ ದೋಷ ಕೈ ಪ್ರಕಾರ ಹೋತ. ಸಂಘ ದೋಷ ಅನೇಕ ಪ್ರಕಾರದ್ದಿದೆ, ಒಂದೇ ತರ ವ್ಯಕ್ತಿದೆ ಅಂತಿಲ್ಲ. ವ್ಯರ್ಥ ಸಂಕಲ್ಪೋಂಕ ಸಂಘ ದೋಷ ಯಾವಾಗ್ಲೂ ಹೇಗಿದೆ, ಒಂದು ಸೂಕ್ಷ್ಮ ರೂಪದಲ್ಲಿ ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಬರ್ತದ. ಮಾಯಾಕ್ಕೆ ಆಕರ್ಷಣಕ್ಕೆ ಸಂಕಲ್ಪೋಂಕ ಸಂಘ, ಸಂಬಂಧಿಯೋಂಕ ಸಂಘ, ಸಂಬಂಧಿಗಳಿಗೂ ಕೂಡ ಬಹಳ ದೊಡ್ಡ ಸಂಘ ದೋಷ. ವಾಣಿಕ ಸಂಘ, ಮಾತಂದ್ರೆ ಇಷ್ಟ ಆಗ್ತದ ಮನಸ್ಸಿಗೆ, ಅದ್ ಎಷ್ಟು ಮಾತಾಡಿದ್ರು, ಎಷ್ಟು ಆಡ್ಕೊಂಡ್ರು, ಎಷ್ಟು ಕೇಳಿದ್ರು ಅದಕ್ಕೆ ಸಾಕಾಗೋದಿಲ್ಲ. ಈ ವಾಣಿಯ ಸಂಘ ಅಂತಾರ ಬಾಬಾ. ಅನ್ನ ದೋಷಕ ಸಂಘ, ಅನ್ನ ದೋಷದ ಸಂಘ ಅಂದ್ರೆ ಸಿಕ್ತದಂತ ಉಂಡ್ ಬಿಟ್ವಿ, ಸಿಕ್ತದ ಕೊಡ್ತಾ ಇದಾರಂತ ಒಂದ್ ಹಣ್ಣಿನ ಬದ್ಲಾಗಿ 2 ಹಣ್ಣು ತಗೋತೀವಿ, 1 ಟೋಲಿ ಬದ್ಲಾಗಿ 2 ಟೋಲಿ ತಗೋತೀನಿ. ಊಟಕ್ ಕರಿತಾರಂತ ತಿಳ್ಕೊಂಡು ಊಟಕ್ ಹೋಗ್ಬಿಡ್ತೀನಿ ಅಂತಂದ್ರ ಅದು ಎಲ್ಲಿದೇ ಇರ್ಲಿ, ಆಶ್ರಮದೇ ಇರ್ಲಿ, ಎಲ್ಲಿದೇ ಇರ್ಲಿ, ಬಾಬಾ ಹೇಳ್ತಾರ ಅದ್ರದ್ದು ಮೂಲ, ಅದ್ರದ್ದು ಎಷ್ಟು ಪ್ಯೂರಿಟಿ ಇದೆ ಅದನ್ನ ನೋಡ್ರಿ. ಅನ್ನದ ಮೇಲೂ ದೋಷದ ಅಂತ ಹೇಳ್ತಾರ ಬಾಬಾ. ಅನ್ನ ದೋಷ ಪೂರಿತಿದ್ದು. ಇನ್ನೊಬ್ಬರ ಒಂದು ನನ್ನ ಪಾಲಿಂದಿಲ್ಲ ಅಂದ್ರ, ಅಥವಾ ದುಡಿಯದೆ ಪರಿಶ್ರಮ ಪಡದೇ ಸಿಗ್ತಾ ಇದೆ ಅಂತಂದ್ರ, ಅಥವಾ ಪತಿತರ ಭಾವದಿಂದ ತಯಾರಾಗಿದೆ ಅಂತಂದ್ರ, ಅದು ನಮ್ಮ ಮನಸ್ಸನ್ನ ದೂಷಿತ ಮಾಡ್ತದ, ಬಾಬಾರಿಂದ ದೂರ ಮಾಡ್ತದ. ಅದಕ್ಕ ಅನ್ನ ದೋಷದ ಸಂಘ ಬಹಳ ಮಾಯಾ ನಮ್ಮನ್ನ ಆ ಜಾಲದಾಗ ಸಿಗಿಸ್ತದ. ಕರ್ಮಕ ಸಂಘ, ನಾವೇನ್ ಅನೇಕ ಜನ್ಮಾಂತರದಿಂದ ಮಾಡಿದಂತ ಕರ್ಮ, ಆ ಸಂಸ್ಕಾರ ಇನ್ನೂ ಇದೆ. ಆ ಕರ್ಮ ಮಾಡಿದಾಗ ಸಂಘದಲ್ಲಿ ಮನಸ್ಸು ಹೋಗ್ಬಿಡ್ತದ. ಇನ್ ಸಬ್ ಸಂಘ ದೋಷೋ ಸೆ ಅಪನೆ ಕೋ ಬಚಾನೆ ವಾಲೆ ಹಿ ಪಾಸ್ ವಿದ್ ಆನರ್ ಬಂತೆ. ಈ ಎಲ್ಲಾ ಸಂಘ ದೋಷಗಳು, ಇವುಗಳಿಂದ ಯಾರು ಉಳಿತಾರೋ ಅವರೇ ಪಾಸ್ ವಿದ್ ಆನರ್ ಆಗೋದಕ್ಕ ಸಾಧ್ಯವಿದೆ. ಸ್ಲೋಗನ್, ಆ ಫರಿಸ್ತಾ ಬನೋ ತೋ ಪರಿಸ್ಥಿತಿಯೋ ಮೇ ಬಾಬಾ ಸ್ವಯಂ ಆಪ್ಕಿ ಛತ್ರ ಛಾಯಾ ಬನ್ ಜಾಯೆಂಗೆ. ಅಂಡರ್ಲೈನ್, ಬಹಳ ಸುಂದರ ಮಹಾವಾಕ್ಯ. ತಾವ್ ಫರಿಸ್ತೆ ಆಗ್ಬಿಟ್ರಿ ಅಂದ್ರೆ ಬಾಬಾ ಪರಿಸ್ಥಿತಿಯೊಳಗ್ ತಾವ ಸ್ವಯಂ ಛತ್ರ ಛಾಯಾ ಆಗಿ ನಿಂತ್ಕೋತಾರ. ಆದ್ರೆ ನನ್ ಕೆಲ್ಸ ಏನು, ಈ ಒಂದು ಜಗತ್ತಿನ ಫರ್ಷದಿಂದ, ಈ ಜಗತ್ತಿನ ಅಟ್ರಾಕ್ಷನ್ ಇಂದ, ಈ ಜಗತ್ತಿನ ಮೋಹಜಾಲದಿಂದ ಮೊದಲು ನಾನು ಡಿಟ್ಯಾಚ್ ಆಗ್ಬೇಕು. ನನ್ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಿದ್ನೆ ಅಂತಂದ್ರೆ ಪರಿಸ್ಥಿತಿಗಳು ಬಂದ ಬಾಬಾ ಸ್ವಯಂ ಛತ್ರಛಾಯ ಆಗ್ತಾರೆ. ಅವ್ಯಕ್ತಿ ಇಶಾರೆ, ಸದಾ ಅಚಲ್ ಅಡೋಲ್ ಏಕ್ ರಸ್ ಸ್ಥಿತಿಯ ಅನುಭವ ಮಾಡ್ರಿ. सदा एक रस अचल अडोल बनने और बनाने की विशेष शक्ति या ड्रामा की पॉइंट है. ಬಾಬಾ ಹೇಳ್ತಾರ, ಮನಸ್ಸು ಸದಾ ಅಚಲ, ಅಲುಗಾಡದಂತೆ, ಹರಿದಾಡದಂತೆ,
ಸದಾ ಏಕರಸ್ ಇರ್ಬೇಕು ಅಂದ್ರೆ ಅದಕ್ಕೆ ಬಾಬಾ ಹೇಳ್ತಾರ ವಿಶೇಷ ಅದಕ್ಕೊಂದು ಶಕ್ತಿ ಬೇಕು. ಆ ಶಕ್ತಿ ಯಾವುದು ಅಂದ್ರೆ ಡ್ರಾಮಾದ ಪಾಯಿಂಟ್ಸ್ಗಳು. इसे शक्ति के रूप में धारण करने वाले कभी हार नहीं कह सकते. ಡ್ರಾಮಾದ ಏನೆಲ್ಲ ಪಾಯಿಂಟ್ಸ್ಗಳದಾವ ಅವುಗಳನ್ನ ಶಕ್ತಿ ರೂಪದಲ್ಲಿ ಯಾರು ಧಾರಣೆ ಮಾಡ್ಕೋತಾರೋ ಅವ್ರೆಂದಿಗೂ ಈ ಡ್ರಾಮಾದೊಳಗಿನ ಯಾವ ದೃಶ್ಯಗಳಿಂದ ಸೋಲ್ ತಿನ್ನೋದಿಲ್ಲ. ಅಂದ್ರೆ ಕಾಗದದ ಹುಲಿ ಇತ್ತು ಅಂದ್ರೆ ನಿಜ ಅಂತ ಫೀಲ್ ಮಾಡೋದು. ಮಂಟೂರಲ್ಲಿ ಇದಾವ ಕೆಲವೊಂದು ಚಿತ್ರಗಳು. ಅಲ್ಲಿ ಹೋಗ್ಬಿಟ್ರ ನಮಗ್ ಮೊದ್ಲೇ ಗೊತ್ತಿದೆ ಅಲ್ಲಿ ಇರೋದೆಲ್ಲ ಆರ್ಟಿಫಿಷಿಯಲ್, ಭೂತ ದೆವ್ವ ಆರ್ಟಿಫಿಷಿಯಲ್ ಅಂತ ಗೊತ್ತಿದೆ. ಆದ್ರೂ ಕೂಡ ಅಲ್ಲಿ ಹೋದ್ರಿ ಮನಸ್ಸು ಭಯಭೀತ ಆಗ್ತದ. ಆ ಕ್ಷಣದೊಳಗ ಯಾಕೆ ರಿಯಲ್ ಅನಿಸ್ಬಿಡ್ತದ, ವಾಸ್ತವ ಇದು ನಿಜವಾಗಿ ದೆವ್ವ ಇದ್ಬಿಟ್ರ ದೆವ್ವ ಐತೇನೋ ಅಂತ. ಹಂಗೆ ಈ ನಾಟಕದೊಳಗಿನ ಪ್ರತಿ ದೃಶ್ಯ ಹಿಂಗ್ ಅನಿಸ್ಬಿಡ್ತದಲ್ಲ, ರಿಯಲ್ ಅನಿಸ್ತದ. ಅದಕ್ ಬಾಬಾ ಅಂತಾರ ಅದಕ್ಕಿದು ಡ್ರಾಮಾ ಮತ್ತು ಡ್ರಾಮಾ ಕಲ್ಯಾಣಕಾರಿ ಇದೆ. ಡ್ರಾಮಾದ ಪಾಯಿಂಟ್ಸ್ಗಳು ಮಾತ್ರ ನಮ್ಮ ಮನಸ್ಸನ್ನ ಸ್ಥಿರವಾಗಿಡೋದಕ್ಕ ಸಾಧ್ಯವಿದೆ. लेकिन पहले ड्रामा की बिंदी लगाकर व्यर्थ संकल्पों को शुद्ध संकल्पों में परिवर्तन करो. ಬಾಬಾ ಹೇಳ್ತಾರೆ ನೀವು ಡ್ರಾಮಾದ ಪಾಯಿಂಟ್ ಒಳಗೂ ಕೂಡ ಬಾಬಾ ಹೇಳ್ತಾರೆ ಡ್ರಾಮಾ ಬಿಂದು ಲಗಾವು ಅಂತ. ಅಂದ್ರೆ ಇದೆಲ್ಲ ಏನ್ ನಡೀತಾ ಇದೆ, ನನ್ನ ಎದುರುಗಡೆ ಏನ್ ಕಾಣ್ತು, ಯಾವ್ಯಾವ ಶಬ್ದ ನನ್ನ ರೋಲಿಗಾಗಿ ಮಾತಾಡ್ತಾ ಇದ್ದಾರೆ, ಇದೆಲ್ಲಾ ನಾಟಕದೊಳಗಿದು ಅನ್ನೋ ಮಾತ ಮೊದಲ್ ಬಿಂದು ಹಾಕಂತಾರ ಬಾಬಾ. ನನ್ಗೆ ಹೀಗ್ ಮಾಡಿದ್ರು, ನನ್ ಮೋಸ ಮಾಡಿದ್ರು, ನನಗೆ ಈ ತರ ಮಾಡ್ತಾರ, ಮುಂದೆ ತರ ಮಾಡ್ತಾರ, ಇದು ರಿಯಲ್ ಅನ್ಸ್ಬಿಡ್ತದ, ಬೆಳ್ಕೊಂತ ಹೋಗ್ಬಿಡ್ತದ ಪ್ರಶ್ನೆ ಮೇಲೆ ಪ್ರಶ್ನೆ. ಅದಕ್ ಬಾಬಾ ಹೇಳ್ತಾರ ಇದು ಮೊದಲ್ ನಾಟಕದ ಅನ್ನೋದು ಬಿಂದು ಇಡು. ಇದು ನಾಟಕ ಅಂದ್ರೆ ವ್ಯರ್ಥ ಸಂಕಲ್ಪಗಳಿಗೆ ಬಿಂದು ಇಡ್ರಿ, ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡ್ಕೊಳ್ರಿ. फिर माया के आने वाले अनेक प्रकार के विघ्नों को ईश्वरीय लगन के आधार से समाप्त करो. ನಂತರ ಮಾಯೆ ಮೂಲಕ ಬರುವಂತಹ ಅನೇಕ ಪ್ರಕಾರದ ವಿಘ್ನಗಳನ್ನ ಈಶ್ವರಿಯ ಲಘನದ ಆಧಾರದ ಮೇಲೆ, ಈಶ್ವರಿಯ ಒಂದು ನಶೆಯ ಆಧಾರದ ಮೇಲೆ ಅವುಗಳನ್ನ ಸಮಾಪ್ತ ಮಾಡ್ಕೊಡ್ರಿ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ದೇಹದ ಜಗತ್ತಿನಿಂದ ಡಿಟ್ಯಾಚ್ ಮಾಡಿಕೊಂಡು ಮನಸ್ಸನ್ನ ಪರಮಾತ್ಮ ತಂದೆಯ ಮೇಲೆ ಏಕಾಗ್ರಗೊಳಿಸ್ರಿ. ಈ ಹಳೆಯ ಜಗತ್ತಿನಲ್ಲಿರುವ ದೇಹದಾರಿಗಳನ್ನ ಕೇವಲ ಸಾಕ್ಷಿಯಾಗಿ ನೋಡ್ರಿ. ಅರ್ಥಾತ್ ಇದೊಂದು ವಿಶ್ವ ನಾಟಕ. ಈ ದೇಹದ್ದಿನ ನಾಟಕದಲ್ಲಿ ಕಾಣುವ ಪ್ರತಿಯೊಬ್ಬ ದೇಹದಾರಿಗಳು ಈ ನಾಟಕದ ಪಾತ್ರಧಾರಿಯಾಗಿದ್ದಾರೆ. ಇದು ಮಾಡಲ್ಪಟ್ಟಂತಹ ನಾಟಕವಾಗಿರುವ ಕಾರಣ ಇಲ್ಲಿ ಯಾವುದೂ ಸತ್ಯವಿಲ್ಲ, ನಿಜವೆನ್ನುವುದಿಲ್ಲ. झूठी माया सब संसार झूठा है. ಅದಕ್ಕಾಗಿ ಬಾಬಾ ಹೇಳ್ತಾರೆ ಕೇವಲ ಒಬ್ಬ ತಂದೆಯ ನೆನಪು ಮಾಡ್ರಿ. ನೆನಪಿನಿಂದ ಮಾತ್ರ ನಿಮ್ಮ ಅದೃಷ್ಟವನ್ನ ಬೆಳಗಿಸಿಕೊಳ್ಳಲು ಸಾಧ್ಯವಿದೆ. ಅನುಭವ ಮಾಡ್ರಿ. ತಮ್ಮ ಬುದ್ಧಿಯನ್ನ ಅನೇಕ ರೀತಿಯ ಸಂಘ ದೋಷಗಳಿಂದ ದೂರ ಮಾಡಿಕೊಂಡು ಪರಮಾತ್ಮನ ಒಬ್ಬ ಶಿವನ ಸಂಘದಲ್ಲಿ ಅನುಭವ ಮಾಡ್ರಿ. ಸದಾ ತಮ್ಮ ಸ್ಥಿತಿ ಏಕರಸ ಅನುಭವ ಮಾಡುವುದಕ್ಕಾಗಿ ಡ್ರಾಮಾದ ವಿಭಿನ್ನ ಪಾಯಿಂಟ್ಸ್ಗಳನ್ನ ಸ್ಮೃತಿಯಲ್ಲಿ ತಂದು ವ್ಯರ್ಥ ವಿಚಾರಗಳನ್ನ ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡಿಕೊಂಡು ಸದಾ ಸ್ಥಿತಿಯನ್ನ ಏಕರಸ್ ಅಚಲ್ ಅಡೋಲ್ ಮಾಡಿಕೊಳ್ಳಿರಿ. ಓಂ ಶಾಂತಿ.